ಕರೆಕ್ಟ್ ಆಗಿ ಮನುಷ್ಯರ ತರ ಮಾತಾಡಿದ್ರೆ ಓಕೆ, ಒಳ್ಳೆ ಕಿತ್ತಾಡ್ತಾ ಇದ್ದೀರಲ್ರಿ. ಕಿತ್ತಾಡ್ತಾ ಇದ್ರೆ ದೇಶ ಉದ್ಧಾರ ಆಗಲ್ರಿ. ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಕುಂಕುಮನ ನೀಟಾಗಿ. ಹಾ ರಾಜೇಶ್. ಹಲೋ ಪ್ರೀತಿ, ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು? ನಾನು ಬಂದು ಆಗಲೇ ಅರ್ಧ ಗಂಟೆ ಆಯಿತು. ಅಯ್ಯೋ ವರ್ಕ್ ಪ್ರೆಷರಲ್ಲೆಲ್ಲ ಮರ್ತ್ಬಿಟ್ಟೆ. ಇನ್ 15 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ, ಓಕೆನಾ? ಬೈ ಬೈ ಬೈ. ಹಲೋ ಹಲೋ ಸ್ವಾತಿ, ನಾನು ಅರ್ಜೆಂಟಾಗಿ ಆಚೆ ಹೋಗ್ಬೇಕು, ಮ್ಯಾನೇಜ್ ಮಾಡ್ತೀಯಾ? ಓಕೆ, ಬಟ್ ಸಿದ್ಧಾರ್ಥ್ ಕೇಳಿದ್ರೆ ಏನ್ ಹೇಳಿ? ಈವ್ನಿಂಗ್ ಪ್ರೋಗ್ರಾಮ್ದು ಸ್ಕ್ರಿಪ್ಟ್ ಕೂಡ ರೆಡಿ ಆಗಿಲ್ಲ ಅಲ್ವಾ? ಡೋಂಟ್ ವರಿ, ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ. ಕೇಳಿದ್ರೆ ಮೇಲ್ ಮಾಡ್ತೀನಿ ಅಂತ ಹೇಳು. ಓಕೆ. ಹಲೋ ಪ್ರೀತಿ, ಎಲ್ಲಿದ್ಯಾ? I'll be there in 5 minutes. ಹಾಯ್ ರಾಜೇಶ್. ಹಾಯ್. ಸಾರಿ ಲೇಟ್ ಆಯ್ತು. ಓಕೆ. 2 ಜ್ಯೂಸ್ ಹೇಳ? ಡೌಟೇ ಬೇಡ, ಕನ್ಫರ್ಮ್ ಆಗಿ ಹೇಳು. ಹಾಗೆ ನನಗೆ ಒಂದು ಸ್ಯಾಂಡ್ವಿಚ್ ಹೇಳು. ಇವರೇ 2 ಜ್ಯೂಸು 1 ಸ್ಯಾಂಡ್ವಿಚ್ ಕೊಡಿ. ತಗೋ ನಿನ್ನ ಪೆನ್ ಡ್ರೈವ್, ಫುಲ್ ಕಾಪಿ ಮಾಡಿದ್ದೀನಿ. ಆಮೇಲೆ ಆ ಜ್ಯೋತಿ ಮರ್ಡರ್ ಡೀಟೇಲ್ಸ್ ಸ್ವಲ್ಪ ಬೇಕಾಗಿತ್ತು. ಕೊಡ್ತೀನಿ, ಬಟ್ ಇನ್ನೂ 2 ದಿನ ಆಗುತ್ತೆ. ಹಾ ಸಿದ್ಧಾರ್ಥ್. ಹಲೋ, ಬೇರೆ ಪ್ರೀತಿ. ಸ್ಕ್ರಿಪ್ಟ್ ಇನ್ನು ಕಳ್ಸೇ ಇಲ್ಲ. ಸಿದ್ಧಾರ್ಥ್, ನಾನು ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಇನ್ನು 10 ನಿಮಿಷದಲ್ಲಿ ಮೇಲ್ ಮಾಡ್ತೀನಿ. ಓಕೆ, ಪ್ಲೀಸ್ ಬೇಗ ಕಳ್ಸು. ಓಕೆ. ಸರಿ, ಹೊರಡೋಣ ಅಥವಾ ಇನ್ನೂ ಲೇಟಾ? ನೀನು ಹೊರಡು, ನನಗೆ ಸ್ವಲ್ಪ ಕೆಲಸ ಇದೆ. ಸರಿ, ಬರ್ತೀನಿ. ಪುಟ್ಟ, ಏನ್ ನಿನ್ನ ಹೆಸರು? ಪ್ರೀತಿ. ನನ್ನ ಹೆಸರು ಪ್ರೀತಿನೇ. ನಿಮ್ಮಮ್ಮನ ಹೆಸರೇನು? ಅಮ್ಮ. ಅಪ್ಪನ ಹೆಸರೇನು? ಅಪ್ಪ. ಏಯ್, ಇಲ್ಲೇನ್ ಮಾಡ್ತಾ ಇದೀಯಾ? ಬಾ ಹೋಗೋಣ. ಅಜ್ಜಿ, 1 ನಿಮಿಷ. ಈ ಮಗು ನಿಮ್ದೇನಾ? ಇಲ್ಲ ಕಣವ, ಯಾರೋ ಎಳ್ದಿನಿಂದೆ ರೈಲ್ವೆ ಸ್ಟೇಷನ್ ಹತ್ರ ಮಲ್ಗಿಸ್ಬಿಟ್ಟು ಹೊಟ್ಟೋಗಿದ್ರು. ಪಾಪ ಮಗು ಅಲ್ವಾ, ನಾನೇ ಕರ್ಕೊಂಡ್ ಬಂದ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಅದೆಂಗ್ ಇಟ್ಕೊಂಡ್ರಿ? ಮೊದ್ಲೇ ನಮ್ಮಂತವ್ರು ಮಕ್ಕಳು ಕಳ್ತನ ಮಾಡಿ ಭಿಕ್ಷೆ ಬೇಡಿಸ್ತಾರೆ ಅಂತಾರೆ. ಅಂತದ್ರಲ್ಲಿ ನಮ್ಮ ಯಾರ್ಯಾರ ನಂಬ್ತಾರ? ಸರಿ ಬಿಡಿ, ನಾನೇ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಸರಿನಮ್ಮ, ನಾನು ಹೋಯ್ತು. ಹಂಗೆ ಮಾಡು. ಪುಟ, ಹಸ್ವಾಗ್ತಿದ್ಯಾ? ತಗೋತೀನಿ. ಹಾಂ, ಸ್ಟಾರ್ಟ್ ಮಾಡಿ ನಿಮ್ಮ ಸ್ಟೋರಿನ. ಸರ್, ನನ್ನ ಹೆಸರು ಪ್ರೀತಿ ಅಂತ. ಕಲರ್ ಸೂಪರ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
ನೋಡಿ, ಸೀದಾ ಮ್ಯಾಟ್ರಿಗೆ ಬನ್ನಿ, ಲ್ಯಾಗ್ ಮಾಡಬೇಡಿ. ಸರ್, ಈ ಮಗು ಹೆಸರು ಪ್ರೀತಿ ಅಂತ 2 ದಿನದಿಂದ ಮಲ್ಲೇಶ್ವರಂ ರೈಲ್ವೆ ಟ್ರ್ಯಾಕ್ ಹತ್ರ ಒಬ್ಬ ಭಿಕ್ಷುಕಿಗೆ ಸಿಕ್ಕಿದೆ. ತಂದೆ ತಾಯಿ ಯಾರಂತ ಗೊತ್ತಿಲ್ಲ. ಮಗು, ಏನು ನಿನ್ನ ಹೆಸರು? ಪ್ರೀತಿ. ಓಹೋ, ಮಗು ಹೆಸರು ಪ್ರೀತಿ, ನಿಮ್ಮ ಹೆಸರು ಪ್ರೀತಿ. ಅಪ್ಪನ ಹೆಸರೇನಮ್ಮ? ಸರ್, ಹೇಳಿದ್ನಲ್ಲ ಆ ಮಗು ಗೊತ್ತಿಲ್ಲ ಅಂತ. ನಾನು ಇನ್ವೆಸ್ಟಿಗೇಷನ್ ಮಾಡುವಾಗ ಮಧ್ಯೆ ಯಾರು ಬಾಯಿ ಹಾಕಬಾರ್ದು. ಎಂತಂತವ್ರ ಹತ್ರನೋ ಬಾಯಿ ಬಿಡಿಸಿದ್ದೀನಿ. ಈ ಮಗು ಹತ್ರ ಅದ್ರ ತಂದೆ ತಾಯಿ ಹೆಸರು ಬಿಡಿಸೋದು ಕಷ್ಟ ಆಗತ್ತಾ? ಪುಟಿ, ನಿಮ್ಮ ಅಪ್ಪನ ಹೆಸರೇನು? ಅಪ್ಪ. ಅಮ್ಮನ ಹೆಸರು? ಅಮ್ಮ. ರೀ ವೆಂಕಟೇಶ್, ಈ ಮಗುದು ಫೋಟೋ ತಗೊಂಡು ಎಲ್ಲ ಸ್ಟೇಷನ್ ಇನ್ಫಾರ್ಮ್ ಮಾಡಿ. ಹಾಗೆ ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ ಅಂತ ಚೆಕ್ ಮಾಡಿ. ಈ ಮೇಡಮ್ದು ಡೀಟೇಲ್ಸ್ ತಗೊಳ್ಳಿ, ಹೋಗಿ ಅಲ್ಲಿ. ಥ್ಯಾಂಕ್ಸ್ ಸರ್. ಅಳ್ಬೇಡ, ನಾನ್ ನಿಮ್ಮಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಬಾ. ಡಾಕ್ಟರ್, ಆ ಪೇಷಂಟ್ಗೆ ಪ್ರಜ್ಞೆ ಬಂತಾ? ಸರ್, ನೀವು ಈ ಪ್ರಶ್ನೆನ ಎಷ್ಟು ಸತಿ ಕೇಳಿದ್ರು ನನ್ನ ಉತ್ತರ ಇಷ್ಟೇ. ಅವ್ರಿಗೆ ಪ್ರಜ್ಞೆ ಬರೋಕ್ಕೆ ಕನಿಷ್ಠ ಪಕ್ಷ 2 ರಿಂದ 3 ದಿನನಾದರೂ ಬೇಕಾಗತ್ತೆ. ಅವ್ರ ತಲೆಗೆ ಆಳವಾಗಿ ಪೆಟ್ಟು ಬಿದ್ದಿದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ರೀ ರಾವ್, ಆ ಪೇಷಂಟು ಅವ್ರ ಫ್ಯಾಮಿಲಿ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತೇನೆ ರೀ? ಇಲ್ಲ ಸರ್, ಈಗ ತಾನೇ ಫೋಟೋನ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕಳಿಸಿದ್ದೀನಿ. ಇನ್ನೂ ಏನೋ ಇನ್ಫಾರ್ಮೇಷನ್ ಬಂದಿಲ್ಲ ಸರ್. ಸ್ವಲ್ಪ ಸರಿಯಾಗಿ ವಿಚಾರಿಸ್ರಿ. 2 ದಿವಸ ಆದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಸರ್ ನಮಸ್ಕಾರ ಸರ್. ಏನ್ರಿ? ಅದೇ ಸರ್, ನನ್ನ ಹೆಂಡತಿ ಶಶಿದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಏನಾದರೂ ಗೊತ್ತಾಯ್ತಾ ಸರ್? ಕಂಪ್ಲೇಂಟ್ ಜೊತೆ ಫೋನ್ ನಂಬರ್ ಬರ್ದಿದ್ದೀರಲ್ವಾ? ಹ್ಞೂ ಸರ್. ನಂಬರ್ ಏನಾದ್ರು ಚೇಂಜ್ ಆಗಿದೆಯಾ? ಇಲ್ಲ ಸರ್, ಅದೇ ನಂಬರು 96866666. ಮತ್ತೆ ಸಿಕ್ಕಿದ ಮೇಲೆ ಫೋನ್ ಮಾಡ್ತಾರೆ ತಾನೆ? ಸುಮ್ಮನೆ ಹೋಗ್ರಿ, ತಲೆ ತಿನ್ಬೇಡಿ. ಸರ್ ಅದು ಹೋಗ್ರಿ. ಸರಿ ಸರ್. ಸಿದ್ಧಾರ್ಥ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದೊಂದು ಮಗು ಭವಿಷ್ಯದ ಪ್ರಶ್ನೆ. ಇದರಲ್ಲಿ ಅವ್ರ ಅಪ್ಪ ಅಮ್ಮನ ಫೀಲಿಂಗ್ಸ್ ಇರುತ್ತೆ. ಓಕೆ, ಸ್ಕ್ರಾಲಿಂಗಲ್ಲಿ ಮಗು ಫೋಟೋ ಡೀಟೇಲ್ಸ್ ಹಾಕ್ಸ್ಬಿಡಿ. ಥ್ಯಾಂಕ್ಸ್ ಸಿದ್ಧಾರ್ಥ್.
ಪಾಪು ಪ್ರೀತಿ ನನ್ನ ಪಾಪು ಎಲ್ಲಿ ಪಾಪು ಪ್ರೀತಿ ಪ್ರೀತಿ ನೋಡಿ ಸರ್, ನೀವು ಹೀಗೆ ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಪೇಷಂಟ್ಗೆ ಏನಾದರೂ ಪ್ರಜ್ಞೆ ಬಂದರೆ ನಾನೇ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. 3 ದಿನ ಬಿಟ್ಕೊಂಡು ಪ್ರಜ್ಞೆ ಬರುತ್ತೆ ಅಂತ ನೀವೇ ಹೇಳಿದ್ರಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ದಿಸ್ ಇಸ್ ಟೂ ಮಚ್. ನೀವು ಇಲ್ಲೇ ಇದ್ದರೆ ನಾನು ಟ್ರೀಟ್ಮೆಂಟ್ ಮಾಡೋದಾದರೂ ಹೇಗೆ ಹೇಳಿ? ನೋಡಿ ಮೇಡಮ್, ಜಡ್ಜ್ ಸಾಹೇಬ್ರೆ ಖುದ್ದಾಗಿ ಬಂದು ಆ ಪೇಷಂಟ್ನ ಅಡ್ಮಿಟ್ ಮಾಡಿದ್ದಾರೆ. ಅವರು ಈ ಕೇಸ್ನ ಫಾಲೋ ಅಪ್ ಮಾಡ್ತಿರ್ತಾರೆ. ನಮಗೂ ಒಂದಷ್ಟು ಪ್ರೆಷರ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಮೇಡಮ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಮೇಡಮ್. ಹೌದಾ? ಪಾಪು ಮಲ್ಕೊಮ್ಮ, ಮಲ್ಕೊಳ್ಳಿ. ನನ್ನ ಪಾಪು ಎಲ್ಲಿ? ಮಲ್ಕೊಳ್ಳಿ. ನೋಡಿಮ್ಮ, ಹೆದರ್ಕೋಬೇಡಿ, ನಿಮ್ಗೇನೂ ಆಗಿಲ್ಲ. ಡಾಕ್ಟರ್ ಸುಧಾರಿಸ್ಕೊಳ್ಳಿ. ನನ್ನ ಮಗು ಎಲ್ಲಿ? ನನ್ನ ಪ್ರೀತಿ ಎಲ್ಲಿ? ಸ್ವಲ್ಪ ರೆಕಾರ್ಡ್ ಮಾಡ್ಕೊಡ್ರಿ, ಅವ್ರು ಏನು ಹೇಳ್ತಾರೆ ಅಂತ. ಏನಮ್ಮ, ಏನು ನಿನ್ನ ಹೆಸರು? ನನ್ನ ಹೆಸರು ಶಶಿಕಲಾ. ಯಾರು ನಿಮ್ಮನ್ನು ಕೊಲೆ ಮಾಡಕ್ ಬಂದಿದ್ದು? ಏನಾಯ್ತು? ಹೇಳಿಮ್ಮ. ನಾನು RTO ಕೆಲಸ ಮಾಡ್ತಿದ್ದೆ. ನಮ್ಮ ಆಫೀಸ್ ಪಕ್ಕನೇ ಒಂದು ಗ್ಯಾರೇಜ್ ಇತ್ತು. ನಮ್ಮ ಜಾತಿ ಹುಡುಗನೇ ಅಲ್ಲಿ ಕೆಲಸ ಮಾಡ್ತಿದ್ದ. ನಾನು ಅವನು ಪ್ರೀತಿಸಕ್ಕೆ ಶುರು ಮಾಡಿದ್ವಿ. ಮದ್ವೆನೂ ಮಾಡ್ಕೊಂಡ್ವಿ. ಮೊದಲು ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅವನ ನಡವಳಿಕೆ ಬದಲಾಯಿತು. ನನ್ನ ಗಂಡ ಒಬ್ಬ ಸ್ಯಾಡಿಸ್ಟ್, ಸೈಕೋ. ಅಂದ್ರೆ ನೀನ್ ಹೇಳೋ ಪ್ರಕಾರ ನಿನ್ ಗಂಡನೇ ಮಗುನು ಕೊಂದು ನಿನ್ನನ್ನು ಕೊಲೆ ಮಾಡೋದ್ ಪ್ರಯತ್ನ ಪಟ್ನ. ನಿನ್ ಗಂಡ ಎಲ್ಲಿ ಸಿಗ್ತಾನೆ? ಎಲ್ಲಿ ಕೆಲಸ ಮಾಡ್ತಾನೆ? ನಿಮ್ ಮನೆಯಲ್ಲಿ? ಹಲೋ ಹೇಳಮ್ಮ. ಸ್ವಲ್ಪ ಸುಮ್ಮನಿರ್ತೀರಾ? ಸುಮ್ಮನಿರಿ ನೀವು. ನೋಡಿ, ನೀವು ಕೊಟ್ಟ ಟೆನ್ಷನ್ಗೆ ಮತ್ತೆ ಪ್ರಜ್ಞೆ ಹೋದ್ರು. ಅವ್ರ ಬ್ರೈನ್ಗೆ ಪೆಟ್ ಬಿದ್ದಿದೆ. ಅವ್ರಿಗೆ ಪ್ರಜ್ಞೆ ಬಂದು ಸುಧಾರಿಸ್ಕೊಳ್ಳೋವರೆಗೂ ಮತ್ತೆ ತೊಂದರೆ ಕೊಡಬೇಡಿ ಪ್ಲೀಸ್. ರೀ ರಾವ್, ಅವ್ರ ಗಂಡನ ಹೆಸರು, ಅಡ್ರೆಸ್ಸು ಮೊದಲೇ ಕೇಳ್ಕೊಳಕಿಲ್ವೇನ್ರಿ? ಸರ್, ನೀವು ಮಾತಾಡ್ತಿದ್ರಲ್ಲ, ನಾನು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಆ ಮಗು ಹೆಸರು ಏನಂದ್ರಿ? ಪ್ರೀತಿ ಅಲ್ವಾ? ಹೌದು ಸರ್. ಎಲ್ಲ ಕಡೆ ಇನ್ಫಾರ್ಮ್ ಮಾಡಿ. 4.5 ವರ್ಷದ ಮಗು. 2 days ಬಿಫೋರ್ ಯಾವ್ದಾದ್ರು ಬಾಡಿ ಸಿಕ್ಕಿದ್ಯಾ ಅಂತ ನೋಡಿ. ಎಸ್ ಸರ್. ಸರ್, ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಏನ್ರಿ? ಸರ್, ಪೇಷಂಟ್ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ. ಗಂಡನೇ ಕೊಟ್ಟಿದ್ದಾನೆ ಸರ್. ಗಂಡನ ಹೆಸರು ರಾಜೀವ್ ಅಂತ ಸರ್. ನೋಡಿ ಸರ್ ಫೋಟೋ. ಸದ್ಯ ಈ ಶಶಿಕಲಾ ಡೀಟೇಲ್ಸ್ ಸಿಕ್ಕಲ್ಲ ಅಂತ ಇಷ್ಟೊತ್ತು ಟೆನ್ಷನ್ ಆಗಿದೆ. ಒಳ್ಳೇದೇ ಆಯ್ತು. ಕೊಲೆಗಾರನೇ ಕಂಪ್ಲೇಂಟ್ ಕೊಡೋ ಎಷ್ಟು ಕೇಸ್ ನೋಡಿಲ್ಲ ನನ್ನ ಸರ್ವಿಸಲ್ಲಿ. ಸೈಕೋ ಕಿಲ್ಲರ್ನ ಒದ್ದೆಳ್ಕೊಂಬನ್ರಿ. ರಾವ್, ಏನ್ರಿ ಆ ಸೈಕೋ ಕತೆ? ಸರ್, ಎತ್ತಾಕೊಂಬಂದು ಒಳಗೆ ಕೂರಿಸಿದ್ದೀನಿ ಸರ್. ನೀವು ಬಂದರೆ ಎಲ್ಲ ವಿಷಯನೂ ಕಕ್ತಾನೆ. ಸರ್, ಈತನೇ ಅವ್ರ ಹೆಂಡತಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆದರೆ ಅವ್ರ ಮಗು ಮಿಸ್ಸಿಂಗ್ ಬಗ್ಗೆ ಏನೂ ಹೇಳಿಲ್ಲ. ಒಂದು ವಿಚಿತ್ರ ಏನು ಅಂತಂದರೆ, ಈತ ಕಂಪ್ಲೇಂಟ್ ಕೊಟ್ಟು 4.5 ವರ್ಷ ಆಯಿತು ಸರ್. ವಾಟ್? 4.5 ವರ್ಷ?
ಅಲ್ಲ ಮಗನೇ ಏನೋ ಮಾಡ್ದೆ ನೀನ್ ಹೆಂಡ್ತಿನ ಏನೋ ಮಾಡ್ದೆ ನಿನ್ ಮಗಳನ್ನ ಮಗಳು ಮಗಳು ಯಾಕೋ ಕೊಲೆ ಮಾಡ್ದೆ ಅವ್ರನ್ನ ಮಗಳ ಗೊತ್ತಿಲ್ಲ ಸರ್ ನೋಡೋದಕ್ಕೆ ಸಾಚನ್ ತರ ಕಾಂತೀಯ ಎಂತ ಖತರ್ನಾಕ್ ಸೈಕನೋ ನೀನು ನಿನ್ನ ಹೆಂಡತಿ ಕೊಲೆ ಮಾಡೋದಕ್ಕೆ 4.5 ವರ್ಷದ ಮುಂಚೆನೆ ನಿನ್ನ ಹೆಂಡತಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಾ ಸುಮ್ಮನೆ ನನ್ನ ಕೈಯಲ್ಲಿ ಓದೇ ತಿಂದು ನನ್ನ ಟೈಮ್ನ ವೇಸ್ಟ್ ಮಾಡಬೇಡ. ನಿನ್ನ ಹೆಂಡತಿನ ಕೊಲೆ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಟ್ಟೆ? ನಿನ್ನ ಮಗಳ ಪ್ರೀತಿನ ಕೊಂದು ಎಲ್ಲಿ ಬಿಸಾಕಿದ್ಯಾ? ಮಗಳು ಪ್ರೀತಿನ ಯಾರು ಸರ್ ಅದು? ನಿನ್ನ ಮಗಳು. ನನ್ನ ಮಗಳ ಸರ್, ನನ್ಗಿನ್ನ ಮಗುನೇ ಆಗಿಲ್ಲ ಸರ್. ಏನ್ರಿ ಏನ್ ಮಾಡ್ಬೇಕು ಇಂಥ ಸೈಕೋಗಳನ್ನ? ಇರೋ ಮಗುನೇ ಕೊಲೆ ಮಾಡಿ ಹುಟ್ಟೇ ಇಲ್ಲ ಅಂತನಲ್ಲ. ಇಂಥವ್ರು ಯಾವ ಲೋಕದಲ್ಲಿ ಬದುಕ್ತಾರ್ರಿ? ಇಂಥವ್ರನ್ನ ಮನೆಗೆ ಕಳಿಸ್ಬೇಕಾ ಅಥವಾ ಜೈಲಿಗೆ ಹಾಕಿ ಕೇಸ್ ಹಾಕ್ಬೇಕಾ ಅಥವಾ ಸಾಯಿಸಬೇಕಾ? ಸರ್ ಏನ್ ಸರ್ ಏನೇನೋ ಹೇಳ್ತಾ ಇದ್ದೀರಾ? ನನ್ನ ಹೆಂಡತಿನ ಹುಡುಕ್ ಕೊಡಿ ಸರ್. ನಿನ್ನ ಹೆಂಡತಿನ ಹುಡುಕ್ ಕೊಡದ? ನಿನ್ನ ಹೆಂಡತಿ ಸಿಕ್ಕಿದಾಳೆ? ನನ್ನ ಹೆಂಡತಿ ಸಿಕ್ಕಿದಳ? ಎಲ್ಲಿದ್ದಾಳೆ ಸರ್? ಯಾಕೆ ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಹೋಗಿ ಕೊಲೆ ಮಾಡೋದಕ್ಕ? ಇಲ್ಲ ಸರ್, ಇಲ್ಲ. ನೀನ್ ಎಂತ ಕಚಡ ನನ್ನ ಮಗ ಅನ್ನೋದನ್ನ ನಿನ್ನ ಹೆಂಡತಿ ಅವಳು ಬಾಯಲ್ಲೇ ಹೇಳಿದಾಳೆ. ಕೇಳು, ತೋರಿಸ್ರಿ ಆ ವಿಡಿಯೋನ. ನೋಡು, ನೀ ಮಾಡಿರೋ ಹಲ್ಕಾ ಕೆಲಸದ ಬಗ್ಗೆ ನಿನ್ನ ಹೆಂಡತಿನೇ ಹೇಳಿರೋದು. ನಾನು RTO ಕೆಲಸ ಮಾಡ್ತಿದ್ದೆ. ನಮ್ಮ ಆಫೀಸ್ ಪಕ್ಕನೇ ಒಂದು ಗ್ಯಾರೇಜ್ ಇತ್ತು. ನಮ್ಮ ಜಾತಿ ಹುಡ್ಗಾನೆ ಅಲ್ಲಿ ಕೆಲಸ ಮಾಡ್ತಿದ್ದ. ನಾನು ಅವನು ಪ್ರೀತಿಸಕ್ ಶುರು ಮಾಡಿದ್ವಿ. ಮದ್ವೆನೂ ಮಾಡ್ಕೊಂಡ್ವಿ. ಮೊದಲು ಎಲ್ಲ ಚೆನ್ನಾಗಿತ್ತು. ಆಮೇಲೆ ಒಂದು ನಡವಳಿಕೆ ಬದಲಾಯಿತು. ಯಾಕೆ ಲೇಟ್? ಹಾಂ, ಬರ್ತಾ ತರಕಾರಿ ತರಕ್ಕೆ ಹೋಗಿದೆ, ಅದಕ್ಕೆ ಲೇಟ್ ಆಯಿತು. ಈ ನಡುವೆ ತರಕಾರಿ, ಸಾಂಬಾರು, ಪಲ್ಯ ಅದು ಇದು ಅಂತ ಬರೀ ತರಕಾರಿ ನಾನು ಮುಳುಗ್ಸಾಕಿದ್ಯಾ? ಏನು ಸಮಾಚಾರ?
ನಿನಗೆ ನಿಜವಾಗ್ಲೂ ತರಕಾರಿ ಇಷ್ಟನಾ ಇಲ್ಲ ತರಕಾರಿ ಮಾರೋನು ಇಷ್ಟನಾ? ಏನು ಮಾತಾಡ್ತಿದ್ಯಾ? ಮಾತಿನ ಮೇಲೆ ನಿಗಾ ಇರಲಿ. ಮುಚ್ಚೆ ಬಾಯಿ. ಈ ನಡುವೆ ನಿನ್ನ ನಡವಳಿಕೆ ಚೇಂಜ್ ಆಗ್ತಿರೋದು ನನಗೆ ಚೆನ್ನಾಗಿ ಗೊತ್ತು. ಏನು ದಿನೇ ದಿನೇ ಮೇಕಪ್ಪು ಶೋಕಿ ಜಾಸ್ತಿ ಆಗ್ತಿದೆ? ಬೋಗ್ಲೆ ಯಾವನ್ ಹಿಡ್ಕೊಂಡಿದ್ಯಾ? ಛೀ, ನಿನ್ ಮನುಷ್ಯನೇ ಅಲ್ಲ. ಏಯ್ ನಿಂತ್ಕೋ. ಏಯ್ ಇನ್ಮೇಲೆ ಆಫೀಸ್ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬರಬೇಕು. ನಿನಗೇನೇ ಬೇಕಾದರೂ ನಾನೇ ತಂದ್ಕೊಡ್ತೀನಿ. ಬೀದಿ ಬೀದಿ ಸುತ್ತದ್ ಬೇಕಾಗಿಲ್ಲ. ಶಶಿ ಬಂದೆ. ಪಾಯಸ ತಗೋ. ಏಕೆ, ಏನು ವಿಷಯ? ತಗೋ ಹೇಳ್ತೀನಿ. ನಾನು 3 ತಿಂಗಳು ಪ್ರೆಗ್ನೆಂಟ್. ನಾನು ನಂಬಿ ಪೂಜೆ ಮಾಡು ಶಿವನ ಮೇಲಾಣೆ. ನನ್ನ ಹೊಟ್ಟೆಲಿರೋ ಮಗು ನಿಂದೆ. ನಾ ಯಾರ ಹತ್ರನೂ ಹೋಗಿಲ್ಲ. ಶಶಿ ತಗೋ, ಅಡುಗೆ ಮಾಡು. ಖಾರ ಸ್ವಲ್ಪ ಜಾಸ್ತಿ ಹಾಕು. ಏನಿದು? ಚಿಕನ್. ತಗೊಳೆ ತಗೊಳೆ ತಗೋ, ಅಡುಗೆ ಮಾಡು. ಇದನ್ನ ಯಾಕೆ ತರಕ್ ಹೋದೆ? ಏಯ್, ನಮ್ಮ ಮಗು ತಾಕತ್ತಾಗಿ ಬೆಳಿಬೇಕು. ತಾಕತ್ತಾಗಿ ಬೆಳಿಬೇಕು ಅಂದ್ರೆ ನೀನ್ ತರೋ ಕೊಳ್ತೋಗಿರೋ ತರಕಾರಿಯಿಂದ ಆಗಲ್ಲ. ಮಾಂಸ ತಿನ್ಬೇಕು. ಇನ್ಮೇಲೆ ದಿನ ತಂದಾಕ್ತೀನಿ, ದಿನ ಬೇಯಿಸಾಕ್ಬೇಕು. ಆಗಲ್ಲ. ಆಗಲ್ವಾ? ಏಯ್ ಬೈಲಿ. ಏನು? ತಗೋ, ಬೇಯಿಸಾಕು. ಏನಿದು ಇಷ್ಟು ಕೆಟ್ಟ ವಾಸನೆ ಹೊಡಿತಿದೆ? ದನದ ಮಾಂಸ. ಛೀ. ತಿನ್ನೋಕ್ ತಂದಿರೋದು ನೋಡಿ ವಾಂತಿ ಮಾಡ್ತೀಯ? ಎಷ್ಟೇ ಕೊಬ್ಬನಿಗೆ. ರೀ, ಇವಳ್ದು ಬೇಬಿ ಸಿಟ್ಟಿಂಗ್ ಮುಗೀತು. ಬೇರೆ ಸ್ಕೂಲಿಗೆ ಸೇರಿಸ್ಬೇಕು. ಸೇರಿಸ್ಕೊ. ಈ ಸ್ಕೂಲ್ನವ್ರು ಬರ್ತ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ. ಯಾಕೆ ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ಸೇರಿಸ್ಕೊಳ್ಳಲ್ವಾ? ಇಲ್ಲ, ಯಾವ ಸ್ಕೂಲಲ್ಲೂ ಸೇರಿಸ್ಕೊಳ್ಳಲ್ಲ. ಸರಿ, ಮಾಡ್ಸೋಣ ಬಿಡು. ಯಾವಾಗ? ಏಯ್, ನೀನು ಹೇಳಿದ ತಕ್ಷಣ ಮಾಡ್ಸೋಕ್ಕಾಗಲ್ಲ. ನನಗಿಷ್ಟ ಬಂದಾಗ ಮಾಡಿಸ್ತೀನಿ.
ಹಾಗೆ ಕೆಳಗೆ ಮಲ್ಕೊ ನೋಡಿ. ಏನ್ ಮಾಡ್ತಿದ್ಯಾ? ಏಯ್ ಮನುಷ್ಯನ ನೀನು? ನಾವು ನಿದ್ದೆ ಮಾಡೋದ್ ಬೇಡವಾ? ನಾಯಿ ತರ ಒದ್ದಾಡ್ಕಳೆ. ಜನ್ಮ ಕೊಟ್ ಮಗುಗೆ ನಾಯಿ ಅಂತ್ಯಾ? ನನಗೆ ಹೋಗಿತ್ಯಾ? ನಡಿಯ ನಡಿಯ ಬಿಡು. ನಡಿಯ ಆಚೆ. ಏನು ಮಾಡ್ತಿದ್ಯಾ? ನಡಿಯ ಆಚೆ. ಬಿಡು. ನಡಿಯ. ಹಲೋ ಹಲೋ ಶಶಿ, ನಾನಿವತ್ತು ಮನೆಗೆ ಬರ್ತಾ ಇಲ್ಲ. ಸ್ವಲ್ಪ ಕೆಲ್ಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ. ನಾಳೆ ಮನೆಗೆ ಬರ್ತೀನಿ. ಹೌದಾ, ಸರಿ. ಇವತ್ತು ಪಪ್ಪ ಬರಲ್ಲ. ನಾನು ನೀನು ಇಬ್ರೆ ಫುಲ್ ಜಾಲಿ. ಪ್ರೀತಿ, 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 ಪ್ರೀತಿ. ಹಲೋ ಹಲೋ ರೀ, ಮಗು ಕಾಣಿಸ್ತಿಲ್ಲ. ಏನು ಮಗು ಕಾಣಿಸ್ತಾ ಇಲ್ವಾ? ನೋಡು, ನಾಳೆ ನನ್ನ ಮನೆಗೆ ಬರೋ ಅಷ್ಟರಲ್ಲಿ ಮಗು ಮನೇಲಿ ಇದ್ರೆ ಸರಿ, ಇಲ್ಲ ಅಂದ್ರೆ ನೇಣಾಕ್ಬಿಡ್ತೀನಿ. ಪ್ರೀತಿ, ಎಲ್ಲ ನನ್ನ ಮಗು? ಬಾಯ್ ಬಿಡ. ನಾನ್ ನಿನ್ನ ಕೇಳ್ಬೇಕು, ಎಲ್ಲಿ ನನ್ ಮಗು? ಏನು? ಎಲ್ಲಿ ನನ್ ಮಗು ಅಂದೆ? ನೀನ್ ಕಳ್ದಾಕಿ ನನ್ನನ್ನು ಕೇಳ್ತಾ ಇದೀಯಾ? ನಿನ್ನೆ ನೀನ್ ಫೋನ್ ಮಾಡಿದ ಅರ್ಧ ಗಂಟೆ ಒಳಗಡೆ ಬಂದು ಮಗು ಎತ್ಕೊಂಡು ಹೋಗಿದ್ದೆ ಅಂತ ನನಗೆ ಗೊತ್ತು. ನಾನು ಹುಬ್ಳಿಲಿದ್ದೆ, ಅಲ್ಲಿಂದ ಅರ್ಧ ಗಂಟೆಲಿ ಹೇಗೆ ಬರೋಕ್ಕಾಗುತ್ತೆ? ನನ್ನ ಹತ್ರ ಸಾಕ್ಷಿ ಇದೆ. ಪಕ್ಕದ ರೋಡ್ ಅಜ್ಜಿ ನಿನ್ ಮಗುನ ಎತ್ಕೊಂಡು ಹೋಗ್ತಿರೋದನ್ನ ನೋಡಿದ್ದಾರೆ.
ಎಲ್ಲೋ ನನ್ನ ಮಗು ಏನ್ ಮಾಡ್ದೆ ಬಗ್ಲು? ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಪ್ಲೀಸ್ ನನ್ನ ಮಗುನ ಏನ್ ಮಾಡ್ದೆ ಹೇಳು. ನಾನೇ ಮಗುನ ಕರ್ಕೊಂಡೋಗಿ ರೈಲ್ವೆ ಟ್ರ್ಯಾಕ್ ನಲ್ಲಿ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಏನಿವಾಗ? ಪಾಪಿ, ನಾನಿನ್ನ ಸುಮ್ಮನೆ ಬಿಡಲ್ಲ. ಈಗಲೇ ಪೊಲೀಸ್ನ ಕರೆಸ್ತೀನಿ. ಪೊಲೀಸ್ ಕರೆಸ್ತೀಯಾ? ಪೊಲೀಸ್ ಕರೆಸ್ತೀಯಾ? ಕರ್ಸು ನೋಡೋಣ. ಕರ್ಸೆ. ಕಾಪಾಡಿ, ಕಾಪಾಡಿ. ಯಾರಮ್ಮ ನೀನು? ಏನಮ್ಮ ಏನಮ್ಮ? ಏನಾಯ್ತಮ್ಮ? ಸಿದ್ದಪ್ಪ ಬಾಯ್ಲೆ, ಏನಾಯ್ತಮ್ಮ? ಎತ್ಕೊಳ. ನನ್ನ ಗಂಡ ಒಬ್ಬ ಸ್ಯಾಡಿಸ್ಟ್, ಸೈಕೋ. ಇಟ್ಕೊಳ್ರಿ ಮೊಬೈಲ್ ಒಳಗಡೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅಳ್ತಾ ಕೂತಿದ್ಯಾ? ನಿನ್ನ ಹೆಂಡ್ತಿನ ಕೊಲೆ ಮಾಡೋದಕ್ಕೆ 4.5 ವರ್ಷದ ಮುಂಚೆನೆ ಯಾಕೆ ಕಂಪ್ಲೇಂಟ್ ಕೊಟ್ಟೆ? ಬೊಗಳೋ ನಿಜನಾ? ಬೊಗಳೋ. ಇಲ್ಲ ಸರ್, ನಾನು ಹಾಗೆಲ್ಲ ಮಾಡಿಲ್ಲ ಸರ್. ಮಾಡಿಲ್ವಾ? ಇಲ್ಲ ಸರ್, ನಾನಂತವನಲ್ಲ ಸರ್. ಏನಮ್ಮ? ತೋರಿಸ್ತೆ ಶಶಿಗೆ ಫೋಟೋ ನೋಡಲಿ. ನೋಡಮ್ಮ, ನಿನ್ನ ಮದುವೆ ಆಗೋ ಹುಡುಗನ ಫೋಟೋ. ಶಶಿ, ಹುಡುಗನ ಮನೆಯವರು ಅರ್ಜೆಂಟಲ್ಲಿದ್ದಾರಂತೆ, ಅದಕ್ಕೆ ಬೇಗ ಮದುವೆ ಮಾಡಬೇಕು ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲ ಅಮ್ಮ, ನಂಗೆ ಈಗಲೇ ಮದುವೆ ಬೇಡ, ನಾನು ಇನ್ನೂ ಓದಬೇಕು. ನೋಡು, ಸುಮ್ಮನೆ ಹಠ ಮಾಡಬೇಡ ಶಶಿ, ಒಪ್ಕೊಮ್ಮ. ನೋಡಮ್ಮ, ಮದುವೆ ಆದಮೇಲೂ ನಿನ್ನನ್ನು ಓದಿಸ್ತೀವಿ ಅಂತ ಹುಡುಗನ ಮನೆಯವರು ಒಪ್ಕೊಂಡಿದ್ದಾರೆ. ತುಂಬ ಒಳ್ಳೆ ಜನ. ಹುಡುಗ ಅಂತೂ ಅಂಥ ಹುಡುಗನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿರಬೇಕು. ಸುಮ್ಮನೆ ಹಠ ಮಾಡಿದರೆ ಒಪ್ಕೊಮ್ಮ. ತಗಮ್ಮ, ಬಾ.
ಯಾರು ಯಾರು ನೀವು? ನಿಮ್ಗೆ ಕೇಳ್ತಿರೋದು, ಯಾರು ನೀವು? ಯಾರು ನೀವು? ಇಲ್ಲಿ ಯಾಕೆ ಕೂತಿದ್ದೀರಾ? ಯಾರು ನೀವು? ಹೇಳಿ.